ನಮಸ್ತೆ. ಸೊ ಎಲ್ರಿಗೂ ಶುಭೋದಯ. ಸೊ ಆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಬದಲಾವಣೆ ಆದ್ರೆ ನಮ್ಮ ಮನಸ್ಸು ಎಷ್ಟು ಮೂಲವಾಗಿ ಅದು ಸ್ಪಂದಿಸುತ್ತೆ. ಅದ್ರ ಜೊತೆಗೆ ನಾವು ಬೇರೆ ವ್ಯಾಧಿಗಳನ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡ್ಕೋತೀವಿ ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಅವರದೀಪ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಸುಮಾರು ಜನರು ಕೆಲವೊಂದು ಸರ್ವಿಸಸ್ ಅನ್ನ ಕೇಳ್ತಿರ್ತಾರೆ. ಸೊ ಇದೆಲ್ಲ ಹೇಗಾಗತ್ತೆ ಅಂತಂದ್ರೆ ಮನಸ್ಸಿನ ಮುಖಾಂತರ ಮತ್ತೆ ಒಳಗಡೆ ಆಳದಿಂದ ಬರುವಂತ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ಬಹುದು. ಸೊ ಇಲ್ಲಿ ಹೇಗೆಪ್ಪಾ ಅಂತಂದ್ರೆ ಪ್ರತಿಯೊಬ್ರು ನಾವು ಹೇಗೆ ನಮ್ಮ ದಿನಚರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಇದು ಮುಖ್ಯವಾಗತ್ತೆ. ಏಕೆ ಅದು ಒಂದು ಪ್ರಾಮುಖ್ಯತೆ ಹೊಂದುತ್ತೆ ಅಂತಂದ್ರೆ ಪ್ರತಿನಿತ್ಯ ನೀವು ಎದ್ದೊಳ್ತೀರಾ, ಬಟ್ ಯಾರನ್ನೂ ಮೈಂಡಲ್ಲಿ ಇಟ್ಕೋತೀರಾ. ಅವರ ಅಂದ್ರೆ ನೈಟ್ ಆಗಿರೋದಂಥದ್ದು ಏನೋ ಒಂದು ಕೆಲ್ಸಗಳಿರುತ್ತೆ, ಅದನ್ನೆಲ್ಲ ಹಾಕೊಳ್ತೀರಾ. ಸೊ ಅದೆಲ್ಲ ಅದ್ರ ಜೊತೆಗೆ ನೀವು ಸ್ಟಾರ್ಟ್ ಮಾಡೋದ್ರಿಂದ ಡೇ ಏನಾಗತ್ತೆ, ಅದು ಕಂಪ್ಲೀಟ್ ಆಗಿ ಎನ್ಹ್ಯಾನ್ಸ್ ಆಗಿರುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಸೊ ಅದು ಹೋಗುತ್ತೆ 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 ಅನ್ನೋದು, ಬಟ್ ಯಾವ್ದು ಹೋಗಲ್ಲ. ಯಾಕೆ ಅಂತಂದ್ರೆ ನಾವ್ ಯಾವ್ದನ್ನ ಅಟ್ರಾಕ್ಟ್ ಮಾಡ್ತೀವಿ ಅದನ್ನೇ ನಾವು ಅನುಭವಿಸ್ತಾ ಹೋಗ್ತೇವೆ ನಮ್ ಜೀವನದಲ್ಲಿ. ಸೊ ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ ನಮ್ ಲೈಫ್ ಸ್ಟೈಲು ಪ್ರತಿಯೊಬ್ರು ಇವಾಗ ನಾವು ಧ್ಯಾನ ಮಾಡೋದ್ರಿಂದ ನಾವು ಧ್ಯಾನ ಮುಖಾಂತರ ನಾವು ಡೇ ಅನ್ನ ಸ್ಟಾರ್ಟ್ ಮಾಡ್ಕೋತೀವಿ ಅಲ್ವಾ. ಸೊ ನಮ್ ಡೇ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್. ನಾವು ಹೌದು ಈ ಒಂದು ದಿನವನ್ನ ನಾವು ಸ್ಟಾರ್ಟ್ ಮಾಡೋದಿಕ್ಕೆ ದೇವ್ರೆ ಲೈಕ್ ನಮ್ಗೆ ಬ್ಲೆಸ್ ಮಾಡು, ಮತ್ತೆ ನಾವು ಏನ್ ಸಾಧಿಸ್ಬೇಕು ಅಂತಿದೀವಿ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇದೆಲ್ಲ ಮಾಡೋದ್ರಿಂದ ಏನಾಗತ್ತೆ ನಮ್ಗೆ ಆ ಹಾರ ಅಂದ್ರೆ ಕಂಪ್ಲೀಟ್ ಆಗಿ ನಮ್ ಪಾಸಿಟಿವ್ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನ ನಾವು ಸಾಧಿಸೋದಕ್ಕೆ ಒಂದು ಹುಮ್ಮಸ್ ಆಗುತ್ತೆ. ಮತ್ತೆ ಆ ಒಂದು ಯೂನಿವರ್ಸ್ ಸಪೋರ್ಟ್ ಮಾಡೋದ್ರಿಂದ ಆ ವೇಳೆ ನಾವು ಹೋಗ್ತಿರ್ತೀವಿ. ಬಟ್ ನಾವು ದಿನನಿತ್ಯ ಸ್ಟಾರ್ಟ್ ಮಾಡೋದ್ರಲ್ಲಿ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊತೇನೆ. ಸೊ ಇವಾಗ ರಂಗನಾಥ್ ಸರ್ ಹೇಳ್ಕೊಟ್ರು ಚೆನ್ನಾಗಿ ನಮ್ಮ ದೇಹ ಹೇಗೆ ಬಾಡಿ ಎಲ್ಲ ರೆಸ್ಪಾಂಡ್ ಮಾಡುತ್ತೆ ಇದೆಲ್ಲ. ಸೊ ಯೂಶಲಿ ನಮ್ಮ ಬಾಡಿ ಆ ಇಟ್ಸ್ ಮೇಡ್ ಔಟ್ ಆಫ್ ಟಿಶ್ಯೂಸ್, ಬೋನ್ಸ್, ಬ್ಲಡ್ ಸೆಲ್ಸ್ ಅಂಡ್ ವಾಟ್ ಇಸ್ ಮೇನ್ ಏನ್ ಹೇಳಿ, ನಮ್ಮ ಕಂಪ್ಲೀಟ್ ಬೋನ್ ಮ್ಯಾರೋಸ್ ರೈಟ್. ಅಂಡ್ ಇದ್ರಲ್ಲಿ ನಾವು ನೋಡಬಹುದು, ನೀವು ಏನೂ ಮಾಡದೆ ಹೋದ್ರು ನಿಮ್ ಕೂದಲು ಬೆಳಿತಿರುತ್ತೆ, ಉಗುರು ಬೆಳಿತಿರುತ್ತೆ ಅಲ್ವಾ. ಆ ಈ ತರ ಮತ್ತೆ ನಮ್ ಚಿಕ್ಕ ವಯಸ್ಸಲ್ಲಿ ನಾವ್ ಇರುವಂತವ್ರು ಒಂದು 16 ವರ್ಷ ಆದ್ಮೇಲೆ ಅಥವಾ ಇನ್ನ ಒಂದು 74 ವರ್ಷ ಆದ್ಮೇಲೆ ನಮ್ಮ ಬಾಡಿಯಲ್ಲೂ ತುಂಬಾ ವೇರಿಯೇಷನ್ಸ್ ಚೇಂಜ್ ಆಗತ್ತೆ ಅಲ್ವಾ. ಬಟ್ ಆದ್ರೆ ಐಡೆಂಟಿಟಿ ಚೇಂಜ್ ಆಗತ್ತಾ? ಚೇಂಜ್ ಆಗಲ್ಲ. ಸೊ ಜೀನ್ಸ್ ಲೆವೆಲ್ ಅಲ್ಲಿ ವರ್ಕ್ ಆಗುವಂತ ಒಂದು ನಿಮ್ಗೆ ಸೀಕ್ರೆಟ್ ಅನ್ನ ಹೇಳ್ಕೊಡ್ತೀನಿ. ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಹೇಗ್ ಮಾಡಬಹುದು ಅಥವಾ ನಿಮ್ಮ ಏನು ಸಾಧಿಸ್ಬೇಕು ಅಂತಿದೆ ಅದನ್ನ ನೀವು ಒಂದು ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ. ಏಕೆ ಅಂತಂದ್ರೆ ಪ್ರತಿಯೊಂದು ನಾವು ವಾಟರ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ಇಟ್ಸ್ ಅ ಮಸ್ಟ್. ವಾಟರ್ ಹೇಗೆ ಇವಾಗ ನಾವು ಯಾವುದೇ ಒಂದು ಭಾಗವನ್ನ ಜಸ್ಟ್ ಕುಚ್ಚಿದ್ರು ರಕ್ತ ಬರುತ್ತಾ? ಬರುತ್ತೆ ಅಲ್ವಾ. ಅಥವಾ ಜಸ್ಟ್ ಇದೆಲ್ಲ ಹೇಗಾಗತ್ತೆ ನಮ್ಮ ಬಾಡಿಯಲ್ಲಿ ಏನು ಒಂದು ವಿಚಿತ್ರ ಅಂತ ಅನ್ಸುತ್ತೆ. ಬಟ್ ಆದ್ರೆ ನಾವು ತಗೊಳ್ಳೋ ವಾಟರ್ ಇಸ್ ಅ ಮೇನ್ ಥಿಂಗ್. ನಾವು ಎಷ್ಟು ವಾಟರ್ ನಮ್ಮ ಬಾಡಿಯಲ್ಲಿ ನಾವು ಸೇವಿಸ್ತೀವಿ ಪ್ರತಿನಿತ್ಯ, ಆ ಒಂದು ಇವಾಗ ಯಾವ ವ್ಯಾಧಿಗಳೆಲ್ಲ ಹೇಳ್ತಿರಲ್ಲ ಸ್ಟಕ್ ಎನರ್ಜಿ ಅಂತ ಹೇಳ್ತೀವಲ್ವಾ. ಸೊ ಆ ಫ್ಲೋ ಅನ್ನ ಕಂಪ್ಲೀಟ್ ಆಗಿ ನಮ್ಮ ಬಾಡಿಯಲ್ಲಿ ಎಷ್ಟು ರೀತಿಯಲ್ಲಿ ನಾವು ಹೋಗಿಸ್ಬೋದು ಅಂತಂದ್ರೆ ವಾಟರ್ ಕುಡಿಯೋದು ಮುಖಾಂತರ, ಅಂದ್ರೆ ಹೆಚ್ಚಿನ ವಾಟರ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ತಗೊಳ್ಳೋದ್ರಿಂದ ಫಾರ್ ಆಸ್ ಪರ್ ಯುವರ್ ಏಜ್ ಆಯ್ತಾ, ಲೈಕ್ 4 liters ಆಫ್ ವಾಟರ್ ಇಸ್ ಅ ಮಸ್ಟ್ ಫಾರ್ ಎನಿ ಬಾಡ್ ಅಟ್ಲೀಸ್ಟ್ ಬಿಟ್ವೀನ್ 30 years. ಓಕೆನಾ. ಸೊ ಈ ಕಂಟೆಂಟ್ ಆಫ್ ವಾಟರ್ ಬೆಳಗ್ಗೆ ಎದ್ದು ನಾವು ಕುಡಿಯೋದ್ರಿಂದ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕುಡೀರಿ. ಲೈಕ್ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಸಕ್ಸಸ್ ಅನ್ನ ಹೊಂದುತ್ತಿದ್ದೀನಿ, ಈ ತರ ನಿಮ್ಮ ಜೀವನದಲ್ಲಿ ಏನು ಸಾಧಿಸ್ಬೇಕು ಅನ್ಕೊಂಡಿದ್ರೋ ಆ ವಾಟರ್ ಆಸ್ ಎ ಮೆಮೊರಿ. ಆ ಮೆಮೊರಿ ಇರೋದ್ರಿಂದ ನೀವು ಆ ವಾಟರ್ ನಿಮ್ಮ ದೇಹದಲ್ಲಿ ಹೋಗೋದ್ರಿಂದ ಇಟ್ ಆಸ್ 30 trillion ಸೆಲ್ಸ್, ಎಲ್ಲ ಸೆಲ್ಸ್ ಅನ್ನು ಪ್ರತಿಯೊಂದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ, ಬಟ್ ನಿಮ್ಗೆ ಸೈಂಟಿಸ್ಟ್ ಒಂದು ವಿಚಿತ್ರವಾದ ಒಂದು ಸಾಧನೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ರಿಯಲಿ ಇಟ್ ಇಸ್ ಮೆಸ್ಮರೈಸಿಂಗ್. ಹೇಗಾಗತ್ತೆ ಇದೆಲ್ಲ ಅಲ್ವಾ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಬಿಕಾಸ್ ಅದು ಒಂದು ಮೈಕ್ರೋ ಒಂದು ಸ್ಕೋಪ್ ಅಲ್ಲಿ ನೋಡಿದಾಗ ಪ್ಯಾಟ್ರನ್ಸ್, ಇದೊಂದು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೇಗೆ ಅಂತಂದ್ರೆ ಒಂದು ವಾಟರ್ ಅಲ್ಲಿ ಒಂದು
ಜಸ್ಟ್ ಗ್ಲಾಸ್ ಆಫ್ ವಾಟರ್ ತಗೊಂಡು 2 ಗ್ಲಾಸ್ ಆಫ್ ವಾಟರ್ ಸೇಮ್ ಇರುತ್ತೆ. ಬಟ್ ಈ ಸೇಮ್ ವಾಟರ್ ಅನ್ನ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಕೊಡ್ತಾರೆ, ಇನ್ನೊಂದು ನೆಗೆಟಿವ್ ಅಫರ್ಮೇಶನ್ಸ್ ಕೊಡ್ತಾರೆ. ಇದು ನೀನ್ ಸತ್ತೋಗು, ನೀನ್ ಹಾಳಾಗೋಗು, ಆ ಮತ್ತೆ ನೀನು ಈ ತರ ಕೆಲವೊಂದು ಒಂದು ನೆಗೆಟಿವ್ ಅಫರ್ಮೇಶನ್ಸ್ ಕೊಡ್ತಿರ್ತಾರೆ. ಬಟ್ ಇದೇ ಪಾಸಿಟಿವ್ ಅನ್ನ ಇನ್ ಚೈತನ್ಯಶಾಲಿ ಆಗು, ಮತ್ತೆ ನೀನು ದೃಢವಾಗು, ಮತ್ತೆ ನೀನ್ ಸಕ್ಸಸ್ಫುಲ್ ಆಗು ಅಂತ ಈ ವಾಟರ್ ಇಟ್ಟಿರ್ತಾರೆ. ಬಟ್ ಇದೆರಡು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದರಲ್ಲಿ ತುಂಬಾ ಒಂದು ನೆಗೆಟಿವ್ ಸೆಲ್ಸ್ ಇರುತ್ತೆ, ಅಂದ್ರೆ ಕ್ಷೀಣಿಸುವಾಗತ್ತೆ. ಬಟ್ ಇದು ಪಾಸಿಟಿವ್ ಅಂದ್ರೆ ಹೆಲ್ದಿ ಹಾರ್ಮೋನ್ಸ್ ಕ್ರಿಯೇಟ್ ಮಾಡ್ತಿತ್ತು. ಸೊ ಈ ಎಕ್ಸ್ಪೆರಿಮೆಂಟ್ಸ್ ನಮ್ಗೆ ಏನು ಗೊತ್ತಾಗತ್ತೆ ಅಂತಂದ್ರೆ, ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ಒಂದು ಟ್ರಿಲಿಯನ್ಸ್ ಆಫ್ ಸೆಲ್, ನಾವು ವಾಟರ್ ಕಂಟೆಂಟ್ ನಾವ್ ಹೇಗ್ ಬಾಡಿ ಕೊಡ್ತೀವಿ ಅದು ಅಷ್ಟು ಸೆಲ್ಸ್ ಪಾಸಿಟಿವ್ ಆಗಿರುತ್ತೆ. ಮತ್ತೆ ನಿಮ್ ಬ್ರೈನ್ ಸೆಲ್ಸ್ ಆ ಮೆಮೊರಿಯನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅದು ಅಬ್ಸರ್ವ್ ಮಾಡೋದ್ರ ಮುಖಾಂತರ ನಿಮ್ಗೆ ಏನಾಗತ್ತೆ ಅಂತಂದ್ರೆ, ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ನೀವ್ ಏನ್ ಅಫರ್ಮೇಶನ್ಸ್ ಹಾಕಿರ್ತಿರೋ ಅದು ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ನಿಮ್ಗೆ ಅದೇ ವೇಯನ್ನ ಕಾಣ್ತಾ ಹೋಗುತ್ತೆ. ಇವಾಗ ನಿಮ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತ್ ಮೇನ್ ಇಸ್ ಫಸ್ಟ್ ಇಸ್ ಹೆಲ್ತ್. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂತ ಇದನ್ನ ನಾವು ಮುಂದುವರ್ಸ್ಕೋಬಹುದು. ಸೊ ಇವಾಗ ಒಂದು ಟಾಪಿಕ್ ಹೇಳಿದ್ರು ರಂಗನಾಥ್ ಸರ್. ಸೊ ಡಯಾಬಿಟಿಕ್ ಆಗಿರ್ಬೋದು, ಮತ್ತೆ ಕೆಲವೊಂದು ರೀತಿಯಲ್ಲಿ ವ್ಯಾಧಿಗಳು ಏನನ್ನ ನಾವು ನಮ್ಮ ದೇಹದಲ್ಲಿ ಬಂದಿರುತ್ತೆ, ಇಟ್ ಇಸ್ ನಾಟ್ ಅಟ್ ಅ ಟೈಮ್ ಇಮಿಡಿಯೇಟ್ ಆಗಿ ಬಂದಿರುವಂತದ್ದು. ಎಲ್ರಿಗೂ ಗೊತ್ತಿರುತ್ತೆ. ಯಾಕೆ ಅಂತಂದ್ರೆ ಅದು ನಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ವ್ಯಾಧಿಗಳು ಇಟ್ ಟೇಕ್ಸ್ ಅಟ್ ಲೀಸ್ಟ್ ಸಮ್ ಪೀರಿಯಡ್ ಆಫ್ ಟೈಮ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಾವ್ದು ಇಮಿಡಿಯೇಟ್ ಆಗಿ ಬರಲ್ಲ. ನಾವು ಎಲ್ಲಾ ವಿಚಾರಗಳು ಬರುತ್ತೆ, ನಮಗೆ ನೆಗೆಟಿವೇ ಬರಲ್ಲ ಅಂತಲ್ಲ. ಪ್ರತಿಯೊಬ್ಬರಿಗೂ ನೆಗೆಟಿವ್ ವಿಚಾರಗಳು ಬರುತ್ತೆ, ಪಾಸಿಟಿವ್ ವಿಚಾರಗಳು ಬರುತ್ತೆ. ಬಟ್ ಆದ್ರೆ ನಾವು ಅಟ್ರಾಕ್ಟ್ ಮಾಡ್ಬೇಕಾಗಿರೋದು ಪಾಸಿಟಿವ್. ಸಮಟೈಮ್ಸ್ ಯಾವ್ದೋ ಒಂದು ಮನಸ್ಸಿಗೆ ನೋವಾಗುತ್ತೆ, ಮೇನ್ ಮುಖಾಂತರ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಸ್ ಇಸ್ ಬ್ರೈನ್ ಅಂಡ್ ಮ್ಯಾಗ್ನೆಟಿಕ್ ಇಸ್ ಹಾರ್ಟ್. ಸೊ ಈ ಒಂದು ಮುಖಾಂತರ ನಮ್ ಥಾಟ್ಸ್ ಆಗಿ ಪ್ರಾಸೆಸ್ ಆಗ್ತಿರೋದ್ರಿಂದ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಯಾವ್ದೇ ಒಂದು ಥಾಟ್ಸ್ ಅನ್ನ ಕೊಡ್ಬೇಕಾದ್ರೆ ನೀವು ಮನಸ್ಸಿನಿಂದ ಮುಖಾಂತರ ನಿಮ್ ಮೈಂಡ್ ಅಲ್ಲಿ ನೆನ್ಸ್ಕೊಂಡು ಆ ವಾಟರ್ಗೆ ಸ್ಟೋರ್ ಮಾಡ್ಬೇಕಾಗತ್ತೆ, ಆ ಮೆಮೊರಿ ಕುಡಿತಿರ್ಬೇಕಾಗತ್ತೆ. ಸೊ ವಾಟರ್ ಅಲ್ಲಿ ನೀವು ಒಂದು ವಿಚಾರನ ನೋಡ್ಬೋದು. ಎಲ್ಲೋ ಯಾವ್ದೋ ಒಂದು ಸಮಸ್ಯೆಗೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ, ಅಲ್ಲಿ ಹೋದಾಗ ಯಾರೋ ಒಬ್ರು ತೀರ್ಥ ಕೊಡ್ತಾರೆ, ಆ ಒಂದು ನಂಬಿಕೆ. ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ, ವಾಟರ್ ಕ್ಯಾನ್ ಅಬ್ಸರ್ವ್ ದಟ್ ಪಾಸಿಟಿವ್ ಎನರ್ಜಿ. ಅವಾಗ ಅವ್ರು ಕುಡಿದ ತಕ್ಷಣ ಕಂಪ್ಲೀಟ್ ಆಗಿ ಬದಲಾಗಿರುತ್ತೆ. ಏಕೆಂದ್ರೆ ಆ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಇಟ್ ಹ್ಯಾಸ್ ದಟ್ ಮಚ್ ಆಫ್ ಕಂಟೆಂಟ್ ವಿಚ್ ಕ್ಯಾನ್ ಅಬ್ಸರ್ವ್ ದಟ್ ಪಾಸಿಟಿವ್ನೆಸ್. ಆದ್ರಿಂದ ಆ ಬದಲಾವಣೆ ಆಯ್ತು ಎಲ್ಲ ಹೇಳ್ಬೋದು. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಈ ವಾಟರ್ ಕಂಟೆಂಟ್ ಸುಮ್ನೆ ಏನೋ ಮಂತ್ರಗಳಿಂದ ಅಂತಲ್ಲ. ಸೊ ಇಟ್ ಹ್ಯಾಸ್ ರಿಸೀವ್ಡ್ ಆಲ್ ದ ಪಾಸಿಟಿವ್ ವೈಬ್ರೇಷನ್ಸ್. ಆ ವೈಬ್ರೇಷನ್ಸ್ ನಿಮ್ಮಲ್ಲೂ ಇರುತ್ತೆ. ಸೊ ನೀವು ಅದನ್ನ ಅಳವಡಿಸ್ಕೋಬೇಕಾಗತ್ತೆ ನಮ್ ದಿನಚರಿಯಲ್ಲಿ. ಯಾರದ್ದು ಬೆಳಿಗ್ಗೆ ಎದ್ದು ಇನ್ನೊಬ್ಬರನ್ನ, ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇಡವಾದವ್ರನ್ನೇ ಅರ್ಧ ಇಟ್ಕೊಂಡಿರ್ತೀರ ಮೈಂಡ್ ಎಲ್ಲೋ ಅದ್ರಲ್ಲಿ. ಸೊ ಅದನ್ನ ಡಸ್ಟ್ ಬಿನ್ ತರ ಫಸ್ಟ್ ರಿಮೂವ್ ಮಾಡ್ಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಾದ್ರೆ ನೀವು ಮಾಡುವಂತ ವಿಚಾರಗಳು ಚೆನ್ನಾಗಿ ಹೋಗುತ್ತೆ. ಮತ್ತೆ ನಿಮ್ ಆರೋಗ್ಯ ಸಮಸ್ಯೆಗಳಿಗೆ ಮೇನ್ ಬೇಕಾಗಿರುವಂತದ್ದು ಈ ಒಂದು ಥೆರಪಿ, ಅಂದ್ರೆ ವಾಟರ್ ಥೆರಪಿ ನಾವ್ ಏನ್ ಹೇಳ್ತೀವಿ. ಸೊ ಇದು ಮುಂದಿನ ದಿನದಲ್ಲಿ ನಾನು ಕ್ಲೀನ್ ಆಗಿ ನಿಮ್ಗೆ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡೋದು, ಮತ್ತೆ ಇದು ಹೆಂಗ್ ಮಾಡಿದ್ರೆ ನಿಮ್ಗೆ ಒಂದು ರಿಸೀವೆನ್ಸ್ ಆಗತ್ತೆ ವಿತ್ ವಾಟರ್ ಕಂಟೆಂಟ್ ಅನ್ನೋದು ಒಂದು ಕ್ಲಾಸ್ ತಗೋತೀನಿ. ಬಟ್ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಥೆರಪಿ ಟು ಮ್ಯಾನಿಫೆಸ್ಟ್. ಸೊ ಹೀಗೆ ಆ ಹಲವಾರು ವಿಚಾರಗಳ ಬಗ್ಗೆ ದೀಪ ಸರ್ವಿಸಸ್ ಅನ್ನ ಕೊಡ್ತಿದೆ. ಸೊ ಲಾಸ್ಟ್ ಟೈಮ್ ನಾ ಡಿಸ್ಕಸ್ ಮಾಡ್ದಂಗೆ, ಸೊ ನಿಮ್ಮಲ್ಲಿ ಏನಾದ್ರೂ ಆ ವಿತ್ ಮೆಡಿಕಲ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಆಗದೆ ಇದ್ರೆ ಅಂಡ್ ಸ್ಟಿಲ್ ಯು ಆರ್ ಫೀಲಿಂಗ್ ಪೇನ್, ಆ ತರ ವಿಚಾರಗಳನ್ನ ನಾವು ಸಾಲ್ವ್ ಮಾಡೋದಕ್ಕೆ ಮುಂದೆ ಬರ್ತೀರಿ. ದಿಸ್ ಇಸ್ ವಿತ್ ಪಾಸ್ಟ್ ಲೈಫ್ ರೆಗ್ರೆಷನ್ ಥ್ರೂ ಹಿಪ್ನೋಥೆರಪಿ. ಇದನ್ನ ಅಪ್ಲೈ ಮಾಡಿ ನಿಮ್ಮಲ್ಲಿ ಒಂದು ಬರುವಂತಹ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡ್ತೇವಿ. ಸೊ ಇದಲ್ದೆ ನಾವು ಈಗ ಕೆಲವೊಂದು ಮಕ್ಕಳಿಗೆ ತುಂಬಾ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಅಂದ್ರೆ ಫೋಕಸ್ ಇರೋದಿಲ್ಲ, ಮತ್ತೆ ಅವ್ರಿಗೆ ಏನೋ ಒಂಥರ ಫಿಯರ್ಸ್ ಮತ್ತೆ ಇದೆಲ್ಲ ಹೊರಗಡೆ ಬರೋದಕ್ಕೆ ದೇರ್ ಇಸ್ ಆಕ್ಚುಲಿ ಅ ಥೆರಪಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರ ಪರ್ಸನಾಲಿಟಿಲಿ ಹೇಗೆ ಶಿಫ್ಟ್ ಅನ್ನ ತರಬಹುದು, ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಒಂದೊಂದೇ ಭಾಗವಾಗಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು.